ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪುದೀನ ರೈಸ್ ಮಾಡ್ತಾಯಿದ್ದೀನಿ ರೀ. ಪುದೀನ ರೈಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲ್ದಾಕ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅವಲ್ದಾಕ ತುಂಬ ಚೆನ್ನಾಗಿರ್ತೈತೆ ರೀ ಇದು. ಮಧ್ಯಾಹ್ನ ಊಟ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಭಾಳ ಟೇಸ್ಟ್ ಇರ್ತದೆ. ಕೇವಲ ಒಂದು 10-15 ನಿಮಿಷದಲ್ಲಿ ಮಾಡ್ಬೋದು ರೀ. ತುಂಬ ರಿಚಾಗಿರ್ತೈತೆ ರೀ. ಇದು ಮಾಡ್ಕೊತಿದ್ದು ಒಂಥರ ಟೇಸ್ಟ್ ಇರ್ತದೆ. ಅದು ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ನೋಡಿ ಒಂದು ಕಟ್ಟಿನಷ್ಟು ಪುದೀನ ತೊಳೆದಿಟ್ಟಿದ್ದೀನಿ ನೋಡಿ. ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು 7-8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನೋಡಿ. ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಇಂಚು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ನೋಡಿ. ಫಸ್ಟ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಪುದೀನ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಮೆಣ್ಸಿಕಾಯಿ ತೊಗೊಂಡಿದ್ದಲ್ಲ, ಒಂದು 7-8 ಮೀಡಿಯಮ್ ಇದಿತ್ತು ರೀ ಖಾರ ಅಷ್ಟೇ ನಾನು ತೊಗೊಂಡಿದ್ದೀನಿ. ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಹಾಕ್ಕೊಂಡು, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಂಬಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಶುಂಠಿ ತೊಗೊಂಡಿದ್ದೀನಿ ನೋಡಿ. ಒಂದು ಅರ್ಧ ಇಂಚಿನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ, 1 ಸ್ಪೂನಷ್ಟು. ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ರುಬ್ಕೊಂಬರ್ಬೇಕು ರೀ. ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ. ಈ ಥರ ಮಾಡ್ಕೊಂಬರ್ಬೇಕು ನೋಡಿರಿ. ಸ್ಟವ್ ಹಚ್ಚಿದ್ದೀನಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ, ಕಡೆ ಇಟ್ಟಿದ್ದೀನಿ ನೋಡಿರಿ. ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ ನೋಡಿ. ಬರೀ ಇದು ಪೇಸ್ಟ್ ಏನು ರುಬ್ಕೊಂಬಂದಿದ್ದೀವಲ್ಲ ರೀ, ಅದನ್ನಷ್ಟೇ ಹಾಕಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ರೀ. ಇವಾಗ ನೋಡಿ, ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿ ಕುದಿಬೇಕು. ಅದು ಎಣ್ಣೆಯಲ್ಲೇ ಬಿಡ್ಬೇಕು ನೋಡಿರಿ. ಸೈಡೆಲ್ಲ ಚೆನ್ನಾಗಿ ಅದು ಹಸಿ ವಾಸನೆ ಹೋಗ್ಬೇಕು ರೀ. ಪುದೀನ ಕೊತ್ತಂಬರಿ ಎಲ್ಲ, ಅದು ಹಸಿ ಶುಂಠಿ ಬೆಳ್ಳುಳ್ಳಿದೆಲ್ಲ ಸ್ಮೆಲ್ ಹೋಗ್ಬೇಕು ರೀ. ಅದು ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದಲ್ಲಿ ಸ್ವಲ್ಪ ಅದು ಮಸಾಲೆ ಎಲ್ಲ ಒಂದು ಕಡೆ ತಕ್ಕೊತಿದ್ದೀನಿ ನೋಡಿ. ಎಲ್ಲ ಒಂದು ಬಟ್ಲ ತಕ್ಕೊತಿದ್ದೀನಿ ನೋಡಿ. ಇದನ್ನು ಎಲ್ಲ ಒಂದು ಸಲ ತಕ್ಕೊಂಬಿಡ್ಬೇಕು ರೀ ಬಟ್ಲದಾಗಿದ್ದನ್ನೆಲ್ಲ. ಇವಾಗ ಅದೇ ಕಡೆದ ನೋಡಿ, ಎಲ್ಲ ಒಂದು ಕಡೆ ಎಲ್ಲ ಒಂದು ಬಟ್ಲ ತೆಗ್ದಿಟ್ಕೊಂಬಿಡ್ತೀನಿ ನೋಡಿರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳಂಗೆ ಬರ್ತದೆ ರೀ. ಈ ಥರ ಮಾಡ್ಕೊಂಡು ತಕ್ಕೊಂಬಿಟ್ರೆ ಒಂದು ಬಟ್ಲಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಕ್ಳಿಗಾಗಲಿ ನಮಗಾಗಲಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇವಾಗ ಅದೇ ಕಡೆ ಇದೆಲ್ಲ ನೋಡಿರಿ, ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ 2 ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ತೆಳ್ಳಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ, ಅಲ್ಲಿವರೆಗೆ ಫ್ರೈ ಮಾಡ್ಕೊಬೇಕು ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಪೂರ್ತಿ ಬ್ರೌನ್ ಕಲರ್ ಏನು ಬರೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಇದು ಗಾಜಿನ ಥರ ಆಗ್ಬೇಕು ನೋಡಿರಿ. ಆ ಥರ ಫ್ರೈ ಮಾಡ್ಕೊಬೇಕ್ರಿ ಇದನ್ನು. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ನೋಡಿ ಮೆಂತ್ಯ ರೈಸ್ ಮಾಡ್ಕೊಡ್ತೀವಿ, ಪಾಲಕ್ ರೈಸ್ ಮಾಡ್ಕೊಡ್ತೀವಿ, ಟೊಮೊಟೊ ರೈಸ್ ಮಾಡ್ಕೊಡ್ತೀವಿ. ಅದೇ ಥರ ಇದು ಪುದೀನ ರೈಸ್ ಮಾಡಿಕೊಟ್ರಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ದಿನಾ ರೈಸ್ ಐಟಮ್ಸ್ ತಿನ್ನೋರಿಗೆ ಮಕ್ಳಿಗೆ ಲಂಚ್ ಬಾಕ್ಸ್ ಕಟ್ಟಬೇಕಂದ್ರೆ ಏನು ಕಟ್ಟಕ್ಕೆ ಏನಿಲ್ಲ ಅಂತಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ಪುದೀನ ರೈಸ್ ಮಾಡಿಕೊಟ್ರೆ ಮಕ್ಳಿಗೆ ವೆರೈಟಿ ಅನ್ಸತಿ, ಏನೋ ಒಂಥರ ಇಷ್ಟಪಟ್ಟು ತಿಂತಾರೆ ರೀ. ನೋಡಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿರಿ, ಹಸಿ ಕರಿಬೇವು. ಅದನ್ನು ಕೂಡ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕ್ರಿ. ಚೆನ್ನಾಗಿ ಅದು ಹಸಿ ಹಂಗೆ ಸ್ಮೆಲ್ ಹೋದ್ರೆ ಸಾಕ್ರಿ. ಈರುಳ್ಳಿ ಅದು ನೋಡಿ ಸ್ವಲ್ಪ ಗಾಜಿನ ಥರ ಇದೆ ರೀ, ಬ್ರೌನ್ ಕಲರ್ ಕೂಡ ಬಂದಿಲ್ಲ. ಇವಾಗ ನೋಡಿ ತರಕಾರಿ ಹಾಕ್ತಿದ್ದೀನಿ. ಕ್ಯಾರೆಟು, ಬೀನ್ಸು, ಆಮೇಲೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ರೀ. ಎಲ್ಲ 2 ತೊಗೊಂಡಿದ್ದೀನಿ ನೋಡಿರಿ. ಕ್ಯಾಪ್ಸಿಕಮ್ ಮಾತ್ರ 1 ತೊಗೊಂಡಿದ್ದೀನಿ ನೋಡಿರಿ. ಎಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಿದ್ದೀನಿ ರೀ. ನೋಡಿ, ಒಂದು 7-8 ಗೋಡಂಬಿ ಹಾಕ್ತಾಯಿದ್ದೀನಿ ರೀ. ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಯಾವ ತರಕಾರಿ ಇರ್ತೈತೆ ಆ ತರಕಾರಿ ಹಾಕ್ಬೋದು ರೀ. ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲದು ಫ್ರೈ ಮಾಡ್ಬೇಕ್ರಿ ಚೆನ್ನಾಗಿ. ಒಂದು 2-3 ನಿಮಿಷ ಚೆನ್ನಾಗಿ ಅದು ಎಲ್ಲ ಈರುಳ್ಳಿ ಒಳಗೆ ಎಲ್ಲ ಕಲಿಬೇಕ್ರಿ. ಅದೆಲ್ಲ ಇವತ್ತು ಕೂಡ ತರಕಾರಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ನೋಡಿರಿ. ಹಂಗಾಗಿ ಒಂದು 1 ನಿಮಿಷ 2 ನಿಮಿಷ ಚೆನ್ನಾಗಿ ಅದು ಎಣ್ಣೆಯೊಳಗೆ ಎಲ್ಲ ಫ್ರೈ ಆಗ್ಬೇಕ್ರಿ. ತರಕಾರಿ ಎಲ್ಲ ಅದರೊಳಗೆ ಫ್ರೈ ಆಗ್ಬೇಕು ನೋಡಿರಿ, ಎಣ್ಣೆಯೊಳಗೆ. ಅಲ್ಲಿವರೆಗೂ ಬೇಯಿಸ್ಕೊಬೇಕ್ರಿ ಎಣ್ಣೆಯೊಳಗೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಇವಾಗ ನೋಡಿರಿ, 2 ಟೊಮೊಟೊ ಹೆಚ್ಕೊಂಡಿದ್ರೆ ಉದ್ದುದಕ್ಕೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ ರೀ. ಸಣ್ಣ ಸೈಜ್ ಇತ್ತು, 2 ತೊಗೊಂಡಿದ್ದೀನಿ ರೀ. ನೀವು ದೊಡ್ಡದಿತ್ತು ಟೊಮೊಟೊ ಅಂದರೆ 1 ಹಾಕ್ಬೋದು. ನಾನು ಇಲ್ಲಿ 2 ಚೆನ್ನಾಗಿರ್ತಾ ಟೇಸ್ಟ್ ಹುಳಿ ಅಂತೇಳಿ ನಾನು 2 ಟೊಮೊಟೊ ಹಾಕಿದ್ದೀನಿ ನೋಡಿ. ಅದು ಕೂಡ ಒಂದು 30 ಸೆಕೆಂಡ್ ಅದರೊಳಗೆ ತರಕಾರಿ ಒಳಗೆ ಅದು ಫ್ರೈ ಆಗ್ಬೇಕು ರೀ. ಟೊಮೊಟೊ ಹಂಗೆ ಪೂರ್ತಿ ಗಿಜಿ ಆಗಬಾರ್ದು, ಅದ್ರೊಳಗೆ ಲೈಟಾಗಿ ಫ್ರೈ ಆಗ್ಬೇಕು ನೋಡಿ. ಒಂದು 30 ಸೆಕೆಂಡ್ ಮುಚ್ಚಿ ತೆಗ್ತಾಯಿದ್ದೀನಿ ನೋಡಿರಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿ. ಅದು ಕೂಡ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಎಲ್ಲ ತರಕಾರಿ ಒಳಗೆ ಅದೆಲ್ಲ ಉಪ್ಪು ಸೇರ್ಕೊಬೇಕ್ರಿ. ಅದು ಸೇರ್ಕೊಂಡು ತುಂಬ ಟೇಸ್ಟ್ ಬರ್ತೈತೆ ತರಕಾರಿ, ಬಾಯಿಗೆ ಸಿಕ್ಕರೆ ತಿನ್ಬೇಕಾದ್ರಂತೂ. ಹಾಗಾಗಿ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಅದನ್ನು ತರಕಾರಿ ಯಾವ್ದು ಇರ್ತೈತೆ ನಿಮ್ಮ ಮನೇಲಿ ಅದು ಹಾಕ್ಬೋದು ರೀ. ಅದೇ ಇದೆ ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವ ತರಕಾರಿ ಇರ್ತೈತೆ ಆ ತರಕಾರಿ ಹಾಕ್ಬೋದು, ಟೇಸ್ಟ್ ಆಗ್ತೈತೆ ನೋಡಿ. ನಾನು ಇವಾಗ ಒಂದು ಪೇಸ್ಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡಿರಿ. ನಾನು ಪುದೀನ ರೈಸಿಂದು ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅದು ಮಸಾಲೆ ಎಷ್ಟು ಹಿಡಿಸ್ತತೆ, ಅದು ನಾವು ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತರಕಾರಿ, ಅದು ಎಷ್ಟು ಹಿಡಿಸ್ತತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲ 3-4 ಸ್ಪೂನ್ ಹಾಕಿದ್ದೀನಿ ನೋಡಿರಿ ಮಸಾಲೆ ಎಲ್ಲ. ಅದು ಕೂಡ ಒಂದು 1 ನಿಮಿಷ 2 ನಿಮಿಷ ಚೆನ್ನಾಗಿ ಅದ್ರೊಳಗೆ ಫ್ರೈ ಆಗ್ಬೇಕ್ರಿ. ಯಾಕಂದ್ರೆ ತರಕಾರಿ ಜೊತೆಗೆ ಅದೆಲ್ಲ ಕಲಿಬೇಕಲ್ವ. 1-2 ನಿಮಿಷ ಚೆನ್ನಾಗಿ ಕಲಿಸಿದ್ರೆ ಸಾಕ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕಲಿಸ್ಬೇಕು ನೋಡಿರಿ. ಇವಾಗ ಮಸಾಲೆ ಹಾಕೋಕೆ ಮಾತ್ರ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಬೇಕು. ಸೈಡ್ ಎಲ್ಲ ಎಣ್ಣೆ ಬಿಡ್ಬೇಕು ನೋಡಿರಿ ಅದು ಮಸಾಲೆ. ಅದು ಯಾಕಂದ್ರೆ ನಿಮಗೆ ಭಾಳ ಬೇಕಾದರೆ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಭಾಳ ಬೇಕಾದ್ರೆ ಭಾಳ ಹಾಕ್ಕೊಬೋದ್ರಿ. ನಾನಿಲ್ಲಿ ಒಂದು 3-4 ಜನಕ್ಕೆ ಮಾಡ್ತಿದ್ದೀನಿ ನೋಡಿರಿ. ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ನಾನು ಇವಾಗೆಲ್ಲ ಅನ್ನ ಕಲಿಸ್ತಾ ಇದ್ದೀನಿ ನೋಡಿರಿ, ಬಿಸಿ ಅನ್ನನ.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಳ್ರಿ. ಮಸಾಲೆ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಅನ್ನ ಕಲಿಸ್ಕೊಳ್ರಿ. ಬೇಕಾದ್ರೆ ನೀವು ಮಸಾಲೆ ಸ್ವಲ್ಪ ಅನ್ನ ಕಲಿಸ್ಕೊಂಡು ಮಕ್ಳಿಗೆ ಮತ್ತೆ ಮಸಾಲೆ ಇಟ್ಕೊಂಡು ನೆಕ್ಸ್ಟ್ ನಾವು ಬೇಕಾದಾಗ ಕಲ್ಸ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಕೂಡ ಏನಾಗಲ್ಲ ರೀ, ಅದು ಒಂದು ವಾರ ಆದರೂ ಏನಾಗಲ್ಲ ನೋಡಿರಿ. ತುಂಬ ಟೇಸ್ಟಾಗಿರ್ತೈತೆ, ಅಷ್ಟೇ ಚೆನ್ನಾಗಿರ್ತೈತೆ ರೀ. ನೋಡಿ ಈಗ ಅನ್ನ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಇಲ್ಲಿ 3-4 ಜನಕ್ಕೆ ಆಗೋಷ್ಟು ಕಲಿಸ್ತಾಯಿದ್ದೀನಿ ರೀ. ನಾನೆಲ್ಲ ಚೆನ್ನಾಗಿ ಕಲಿಬೇಕ್ರಿ ಅದು. ಹಂಗಾಗಿ ನೀಟಾಗೆಲ್ಲ ಒಂದು ಕಡೆ ಚೆನ್ನಾಗಿ ಕಲಿಸ್ಕೊಂಡು ಹೋಗ್ಬೇಕು ನೋಡಿರಿ. ಸ್ವಲ್ಪ ಮೇಲೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ನಿಂಬೆಹಣ್ಣು ಹಾಕಿದ್ರಂತೂ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತೈತಿ. ಪುದೀನ ರೈಸ್ ಮಾತ್ರ ಸಖತ್ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತೆ ರೀ. ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತೆ ರೀ. ಇವು ನೋಡಿರಿ, ಮತ್ತು ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ರೀ. ನಾನು ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ತರಕಾರಿ ಎಲ್ಲ ಕಲಿಬೇಕು. ಅನ್ನ ಎಲ್ಲ ಕಲರೆಲ್ಲ ಚೇಂಜ್ ಆಗ್ಬೇಕು ನೋಡಿ. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬೇಕ್ರಿ. ಅದನ್ನು ಕಲಿಸಿದ್ರೆ ಮಾತ್ರ ಅದೆಲ್ಲ ತರಕಾರಿ ಜೊತೆಗೆ ಅನ್ನ ಎಲ್ಲ ಕಲಿತೆ ಅಂದರೆ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತೆ ರೀ. ಪುದೀನ ರೈಸ್ ಮಾತ್ರ ತುಂಬ ಚೆನ್ನಾಗಿರ್ತೈತೆ ರೀ. ಮಕ್ಳಿಗಂತೂ ಲಂಚ್ ಬಾಕ್ಸಿಗೆ ಅಂತೂ ಒಂದೇ ಥರ ಕಟ್ಟಿ ಬೇಜಾರಾದಾಗ ಈ ಥರ ಪುದೀನ ರೈಸ್ ಮಾಡಿಕೊಟ್ಟು ನೋಡೋಕ್ಕೂ ಚೆನ್ನಾಗಿರ್ತೈತಿ, ಮಕ್ಳು ತಿನ್ನೋಕ್ಕೂ ಚೆನ್ನಾಗಿರ್ತೈತಿ. ಇದು ತರಕಾರಿ ಹಾಕಿರೋದ್ರಿಂದ ಮಕ್ಳಿಗೆ ಹೆಲ್ತ್ ಕೂಡ ತುಂಬ ಒಳ್ಳೇದು ನೋಡಿರಿ. ಹಂಗಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸ್ಟವ್ ಆಫ್ ಮಾಡಿದ್ದೀನಿ. ಪುದೀನ ರೈಸ್ ರೆಡಿ ಆಯ್ತು ನೋಡಿರಿ. ಇವಾಗ ನೋಡಿರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟಾಗಿರುವಂಥ ನೋಡಿರಿ ಪುದೀನ ರೈಸ್ ರೆಡಿ ಆಗೈತೆ ರೀ. ಇವಾಗ ಒಂದು ಪ್ಲೇಟ್ ಸರ್ವ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ತುಂಬ ಚೆನ್ನಾಗಿರ್ತೈತೆ, ಸಾಕು ಟೇಸ್ಟ್ ಕೂಡ ಇರ್ತೈತೆ ನೋಡಿ. ನೀವು ಕೂಡ ಖಂಡಿತವಾಗಿ ಒಂದ್ಸರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ನೀವೇ ಕಮೆಂಟ್ ಮಾಡ್ಬೇಕ್ರಿ. ಹಾಗೆ ನಮ್ಮ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.